ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ರೋಡ್ ಸೈಡ್ ಅಲ್ಲಿ ಚಾಟ್ಸ್ ಮಾಡ್ತಾರೆ ನೋಡಿ, ಆಲೂಗಡ್ಡೆದು. ಅದು ಚಾಟ್ಸ್ ನಾನಿಲ್ಲಿ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳ ಫೇವರೇಟ್ ಅಂತಾನೆ ಹೇಳ್ಬೋದು. ಮಕ್ಕಳು ಹಿಡಿದು ದೊಡ್ಡವರವರೆಗೂ ಇದು ಎಲ್ಲರದು ಫೇವರೇಟ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿರುವಂತ ಪದಾರ್ಥದಿಂದ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕಿರೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಕೂಡಲೇ ಬರುತ್ತೆ. ನೀವು ಮೊದಲೇದವರೆಗೆ ನೋಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೊದಲೇದಾಗಿ ನಾನು ಒಂದು ಆಲೂಗಡ್ಡೆನ ಈ ತರ ನಾನು ಬೇಯಿಸಿಟ್ಟಿದ್ದೇನೆ. 50% ನಾನು ಇಲ್ಲಿ ಬೇಯಿಸಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬಹುದು, ಇಲ್ಲ ದೊಡ್ಡದಾಗಿ ಕಟ್ ಮಾಡ್ಕೋಬಹುದು. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕ ಬಾಂಡ್ಲಿ ಇಟ್ಟಿದ್ದೀನಿ ನೋಡಿ. ಅದು ಗ್ಯಾಸ್ ಕಾಯ್ತಾ ಇದೆ ಈಗ ಆಲ್ರೆಡಿ. ಇದಕ್ಕೆ ನೋಡಿ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಿರಲ್ಲ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಆಲೂಗಡ್ಡೆದ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ. ಈಗ ನಾನು ಬೇಯಿಸಿ ಕಟ್ ಮಾಡಿಟ್ಟಿರುವಂತ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಇದು ಸ್ಲೋ ಉರಿಯಲ್ಲೇ ನಮಗೆ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ತುಂಬಾ ಸತಿ ನೀವು ಸ್ಪೂನ್ ಇಂದ ಆಚೆ ಈಚೆ ಅಂದ್ರೆ ಕಚ್ಚಾಡ್ಸೋದನ್ನ ಮಾಡಿಬಿಟ್ರೆ, ಯಾಕಂದ್ರೆ ಬೇಯಿಸಿರೋ ಆಲೂಗಡ್ಡೆ ಇರೋದ್ರಿಂದ ಒಡೆದು ಹೋಗುತ್ತೆ. ನಮಗೆ ಒಡಿಬಾರದು, ಪೀಸ್ಗಳಾಗಿ ಬೇಕು. ಹಾಗಾಗಿ ನಾವು ಸ್ಪೂನ್ ಇಂದ ಜಾಸ್ತಿ ಇದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ಈಗ ಇದನ್ನ ನೋಡಿ, ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಅದನ್ನೇ ನಾನೀಗ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇನ್ನೊಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇದು ಸ್ಕಿಪ್ ಆಗಿದೆ, ಸಾರಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ನಾನು ಸ್ಕಿಪ್ ಆಗಿದೆ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಇದು ಹಾಕಿದ್ದೇನೆ ಜೀರಿಗೆ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟಿದೆ. ಅದು ಸ್ಕಿಪ್ ಆಗಿದೆ ವಿಡಿಯೋ, ಸಾರಿ. ಇಲ್ಲಿ ಅದಕ್ಕೆ ಹೇಳಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ನಾವು ಒಂದ್ಸತಿ ಈ ತರ ಚೆನ್ನಾಗಿ ಮಾಡ್ಕೋಬೇಕು ನೋಡಿ. ಇದನ್ನೆಲ್ಲ ನಾವು ಸ್ಪೂನ್ ಇಂದ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಒಡಿತಾವ್ ಅನ್ನೋ ಇದರಿಂದ, ಮತ್ತೆ ಗರಿಗರಿಯಾಗಿರ್ತಾವೆ ಇವು, ಚೆನ್ನಾಗಿ ಗರಿಗರಿಯಾಗಿರ್ತಾವೆ. ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವು. ಈಗ ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಈರುಳ್ಳಿ, ಅಂದ್ರೆ ತುಂಬಾ ಸಣ್ಣದಾಗಿ ಕಟ್ ಮಾಡಿಲ್ಲ, ಸ್ವಲ್ಪ ಬಾಯಿಗೆ ಸಿಗೋ ತರ ದಪ್ಪ ದಪ್ಪಾಗಿನೇ ಕಟ್ ಮಾಡಿ ಹಾಕಿದ್ದೇನೆ. ಇದು ಬೇಕಂದ್ರೆ ಹಾಕೊಳ್ಳಿ, ಬೇಡಾದ್ರೆ ಬಿಡಿ, ನಿಮ್ದು ಆಪ್ಷನಲ್ ಇದು. ಇಲ್ಲಿ ನೋಡಿ, ಈಗ ನಾನು ಇದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ. ಏನಪ್ಪ ನೋಡಿ, ಈಗ ಸ್ವೀಟ್ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ. ಸ್ವೀಟ್ ಚಟ್ನಿ ಮನೆಯಲ್ಲಿ ಮಾಡಿ ಸ್ವೀಟ್ ಚಟ್ನಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆನ್ ಹುಳಿ, ಬೆಲ್ಲ, ಒಂದ್ ಸ್ವಲ್ಪ ಜೀರಿಗೆ ಪೌಡರು, ಮತ್ತೆ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಈ ತರ ನಾನು ಬೇಯಿಸಿ ಸ್ಟೋರ್ ಮಾಡಿ ಇಟ್ಟಿರ್ತೇನೆ ಫ್ರೆಂಡ್ಸ್. ಇದರ ಬೇಕಾದ್ರೆ ವಿಡಿಯೋ ಹೋಗಿ ಚೆಕ್ ಮಾಡಿ ಇದೆ. ಆಮೇಲೆ ಇದಕ್ಕೆ ಗ್ರೀನ್ ಚಟ್ನಿ ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮತ್ತೆ ಸ್ವಲ್ಪ ಕಾಯಿ ಮೆಣಸು, ಹಾಗೆ ಹಸಿ ಶುಂಠಿ ಹಾಕಿ ಮಿಕ್ಸಿ ಮಾಡಿ ಇಟ್ಟಿರ್ತೇನೆ. ಅದು ಗ್ರೀನ್ ಚಟ್ನಿ. ಇದನ್ನು ಕೂಡ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಿಂದಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಪೂನ್ ಇಂದಾದ್ರೂ ಮಾಡ್ಕೊಳ್ಳಿ. ಸ್ಪೂನ್ ಇಂದ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಒಡಿ ಸಾಧ್ಯತೆ ತುಂಬಾ ಇರತ್ತೆ. ಈ ತರ ಈಗ ಎಲ್ಲವನ್ನು ಮಿಕ್ಸ್ ಆಯ್ತು ನೋಡಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುವಂತದ್ದು ಇದು. ರೋಡ್ ಸೈಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಮಕ್ಕಳು ತಿಂತಾರೆ, ಇದನ್ನ ಇಷ್ಟಪಟ್ಟು ತಿಂತಾರೆ. ಈಗ ಮತ್ತೊಂದು ಬೌಲಿಗೆ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈ ಬೌಲಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ಬೇಕಂತೇಳಿ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಹಸಿ ಈರುಳ್ಳಿನ ಹಾಕ್ತಾ ಇದ್ದೀನಿ. ಒಂದು 5-6 ಎಸಳು ಮಾತ್ರ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೊಸರು ಹಾಕಿದ್ದೀನಿ ನಾನಿಲ್ಲಿ. ಗಟ್ಟಿ ಮೊಸರು ಮಕ್ಕಳಿಗೆ ತುಂಬಾ ಇಷ್ಟ, ಕೆನೆ ಭರಿತ ಗಟ್ಟಿ ಮೊಸರನ್ನ ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೇವ್ ಕೂಡ ಹಾಕ್ತಾ ಇದ್ದೀನಿ ನೋಡಿ, ಸೇವು. ಇದಕ್ಕೆ ಈಗ ಬೇಕಂದ್ರೆ ನಿಮಗೆ ಮೇಲ್ಗಡೆ ಈ ತರದ ಚಾಟ್ಸ್ ಅನ್ನ ಮತ್ತೆ ಮೇಲ್ಗಡೆ ನೀವು ಉದುರಿಸ್ಕೋಬಹುದು. ಮಕ್ಕಳಿಗೆ ಖಾರ ಇದ್ರೆ ಕೊಡ್ಲಿಕ್ಕೆ ಹೋಗಬೇಡಿ, ದೊಡ್ಡವರಾದ್ರೆ ಸ್ವಲ್ಪ ಮೇಲ್ಗಡೆ ಚಾಟ್ಸ್ ಅನ್ನು ನೀವು ಉದುರಿಸ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಬೇಕಾದ್ರೆ ನಿಮಗೆ ಮೇಲ್ಗಡೆ ದಾಳಂಬ್ರಿ ಬೀಜ ಕೂಡ ಹಾಕೋಬಹುದು. ಈಗ ಇದು ಆಲೂಗಡ್ಡೆ ಚಾಟ್ಸ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.
ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಮಾಡಿ.